ಕಟ್ಟಾಕ್ಬಿಟ್ಟಿದ್ದಾನೆ, ಸ್ಟ್ರೆಚ್ ಮಾಡ್ಬಿಟ್ಟಿದ್ದಾನೆ. ಎಲ್ಲ ಇದೆ, ಎಲ್ಲ ಕಾರ್ಯಗಳು ನಡೀತಾ ಇದೆ, ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಮನಸ್ಸು ಕಟ್ಟಾಕಲ್ಪಟ್ಟಿದೆ. ಯೆರೆಮೀಯ ಪುಸ್ತಕ 29:11 ಹೇಳ್ತಾರೆ ದೇವರು, ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡ ಆಲೋಚನೆ ಅದು ಅಹಿತದ ಆಲೋಚನೆ ಅಲ್ಲ, ಹಿತದ ಆಲೋಚನೆ. ಆಮೆನ್, ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಕುರಿತು ಒಳ್ಳೆ ಆಲೋಚನೆಗಳು ಇಟ್ಟಿದ್ದಾರೆ. ಆದ್ರೆ ನಮ್ಮ ಆಲೋಚನೆಯಲ್ಲಿ ಏನಿದೆ? ನಾನು ಅಷ್ಟೇ. ಆ ಇಲಿಗೆ ಒಳಗಡೆ ಹೋದ ತಕ್ಷಣ ಮೈಂಡ್ ಸ್ಟೆಕ್ ಆಗ್ಬಿಡ್ತು, ಮನಸ್ಸು ಕಟ್ಟಾಕ್ಬಿಟ್ಟಿದೆ. ಇವಾಗ ಕೈ ಕಾಲು ಕಟ್ಟಾಕದಂಗೆ ಇಲ್ಲಿ ಕೂತಿರೋರ್ನ ಕೆಲವ್ರನ್ನ ಕೇಳಿ, ಇಲ್ಲಿ ಕೂತಿರೋರ್ನ ಕೆಲವ್ರನ್ನ ಅವ್ರ ಹತ್ರ ಕೇಳಿ, ಏನಾಯ್ತಪ್ಪ? ಅಯ್ಯೋ ಹೋಗೋಣ, ನಮ್ ಜೀವನ ಇಷ್ಟೇ, ನಮ್ ಲೈಫ್ ಇಷ್ಟೇನ, ನಮ್ ಬದುಕು ಇಷ್ಟೇನ. ನಿನ್ನ ಮನಸ್ಸನ್ನ ಸೈತಾನ ಆಕ್ರಮಿಸಿಕೊಂಡಿದ್ದಾನೆ.